7 ಜನ ಹೋಗಿ ಅವನಿಗೆ ಕೀ ಕೊಡು ಅಂತ ಕೇಳಿದ್ದಾರೆ. ಇಲ್ಲ, ನಾನು ಅಧ್ಯಕ್ಷರಿಗೆ ಕೇಳಬೇಕು, ಗುರುಗಳು ಬೇರೆ ಊರಲ್ಲಿಲ್ಲ, ಅಧ್ಯಕ್ಷರಿಗೆ ಕೇಳಕ್ಕೆ ಕೊಡ್ತೀನಿ ನಾನು ಚಾವಿನ, ಅಧ್ಯಕ್ಷರಿಗೆ ಫೋನ್ ಹಚ್ಚ್ರಿ ಅಂತ ಹೇಳಿದ್ದಾರೆ. ಅವ್ರು ನನಗೆ ಫೋನು ಕೂಡ ಮಾಡಿಲ್ಲ. ನೇರವಾಗಿ ಹೋಗಿ ಕೀ ಮುರಿದಿದ್ದಾರೆ, ಚಾವಿ ಮುರಿದಿದ್ದಾರೆ. ಆ ದೃಶ್ಯ ಒಳಗಿದ್ದಾವೆ CCTVಯಲ್ಲಿ, ಅದನ್ನು ಕೂಡ ಕೊಡ್ತೀನಿ ನನ್ನ ಸಂದರ್ಭ ಬಂದರೆ. ಅಲ್ಲಿ ಕೀ ಮುರಿದಿದ್ದಾರೆ. 7 ಜನ ಹೋಗಿ. ಗುರುಗಳು ಬಂದಿಲ್ಲ, ಗುರುಗಳು ಬರ್ತೀನಿ ಅಂತ ನನಗೂ ಸಂಪರ್ಕ ಮಾಡಿಲ್ಲ. ಅವರು ಕಳೆದ 2 ವರ್ಷದಿಂದ ನನ್ನ ಜೊತೆ ಸಂಪರ್ಕದಲ್ಲಿಲ್ಲ. ಇದು ನನಗೆ ಹೆಂಗೆ ಗೊತ್ತಾಗುತ್ತೆ? ಕನಸಂತೂ ಬಿಡಲ್ಲ. ಆ ವ್ಯಕ್ತಿ ಫೋನ್ ಮಾಡಿದ, ಇಲ್ಲ ನನಗೆ ಈ ರೀತಿ ಬಂದು 7 ಜನ ಹಿಂಗೆ ಮಾಡ್ಯಾರ ಅಂತ. ಅವಾಗ ನೀನು ಅವ್ರು ಯಾರಪ್ಪ ನನ್ನ ಕಡೆ ಕಳಿಸ್ಕೊಡು. ಬೆಳಿಗ್ಗೆ ರಾತ್ರಿ 12 ಗಂಟೆಗೆ ಹೋಗ್ಯಾರ ಅವ್ರ ಮನೆಗೆ. ಹೋಗಿದ್ದ ಸಂದರ್ಭ ರಾತ್ರಿ 12 ಹೋಗಿ 1:30ಗೆ ಮುರಿದಿದ್ದಾರೆ ಚಾವಿ. ಅಲ್ಲಿ ಹೋಗಿ ಮಠದಲ್ಲಿ 7 ಜನ. ಅವಾಗ ನಾನು ಹೇಳಿದೆ, ಬೆಳಗ್ಗೆ ಬರೋಕ್ಕೆ ಕೇಳಪ್ಪ, ನಾನು ಬಂದು ಮಾತಾಡಿಸಿ ಯಾರು ಅಂತ ಗೊತ್ತಾಗಲಿ, ಕೇಳಿಬಿಟ್ಟು ಕೀ ಕೊಡೋಣ ಅಂತ ಹೇಳಿದೆ. ಏಕಾಏಕಿ ಬೆಳಗ್ಗೆ ಗುರುಗಳು ಬರ್ತಾರೆ. ಹುನಗುಂದಲ್ಲಿ ಕೆಲವಷ್ಟು ಸಮಾಜದ ಹಿರಿಯರನ್ನು ಕರ್ಕೊಳ್ತಾರೆ. ಅದು ನಮ್ಮ ವಿರೋಧ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿಗಳನ್ನು ನನಗೆ ಸಂಪರ್ಕವೂ ಮಾಡಿಲ್ಲ. ಇವತ್ತವರೆಗೂ ಬೇಕಾದ್ರೆ ನಾನು ಫೋನು ಕಾಲ್ ಲಿಸ್ಟ್ ಕೊಡ್ತೀನಿ, ಎಲ್ಲ ಇತಿಹಾಸವನ್ನು ಕೊಡ್ತೀನಿ. ನನಗೆ ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ಒಬ್ಬ ಅಧ್ಯಕ್ಷನಾದಂಥವ್ರಿಗೆ ಕನಿಷ್ಠ ಪಕ್ಷ ಅವರು ಸಂಪರ್ಕ ಮಾಡಿ, ನಾನು ಮಠಕ್ಕೆ ಬರ್ತಾಯಿದ್ದೀನಿ, ಚಾವಿ ತೆಗೆಸ್ರಿ, ಇಲ್ಲ ಚಂದ್ರಶೇಖರ್ಗೆ ಹೇಳ್ರಿ, ಇಲ್ಲ ಕಡೆಗೆ ಚಂದ್ರಶೇಖರ್ಗಾದರೂ ಫೋನ್ ಮಾಡ್ಬೋದಿತ್ತಲ್ಲ, ಅವನಿಗೂ ಕೂಡ ಫೋನ್ ಮಾಡಿಲ್ಲ. ಏಕಾಏಕಿ ಬಂದು ಅಲ್ಲಿ ಹುನಗುಂದಲ್ಲಿ ಕೂತ್ಕೊಂಡು, ಅಲ್ಲಿ ಬಸವ ಮಂಟಪ ಅಂತ ಇದೆ, ಅಲ್ಲಿ ಒಂದಿಷ್ಟು ಜನ ಕರ್ಕೊಂಡು ಇದನ್ನು ಗೊಂದಲ ಮಾಡಿ ಮಾಧ್ಯಮ ಕರೆಸಿ, ಇಲ್ಲ ಕಾಶ್ಯಪ್ನವ್ರು ಕಿಲಿ ಹಾಕಿಬಿಟ್ರು, ನನ್ನ ಮಠಕ್ಕೆ ಹೋಗಿ ಬಿಡ್ತಾ ಇಲ್ಲ ಅನ್ನೋ ಆಪಾದನೆಯನ್ನು ಮಾಡಿದ್ರು. ಅದಕ್ಕೆ ನಾನು ಸ್ಪಷ್ಟನೆ ಕೊಟ್ಟೆ. ನಾನು ಹೇಳಿದೆ, ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ, ನಾನು ಮಾಧ್ಯಮದವ್ರು ಕೇಳಿದಾಗ ನನ್ನ ಗಮನಕ್ಕೆ ಬಂದಿದ್ದೆ. ನಾನು ಅವತ್ತೇ ಬೆಳಗ್ಗೆ ನಾನು ಬೆಂಗಳೂರಿಗೆ ಹೊರಟೆ, ಊರಲ್ಲಿ ಕೂಡ ಇರಲಿಲ್ಲ. ಆವಾಗ ನನಗೆ ಮಾಧ್ಯಮದವ್ರು ಕೇಳಿದಾಗ, ಇಲ್ಲ ಈ ರೀತಿ ಸುರಕ್ಷತೆ ದೃಷ್ಟಿಯಿಂದ ನಾವು ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ, ಆ ದೃಷ್ಟಿಯಿಂದ ಮಾಡಿದ್ದೀನಿ. ಅವ್ರಿಗೆ ಬರಬೇಡ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಅವ್ರಿಗೆ ಯಾವುದಾದ್ರು ನಾನು ಫೋನ್ ಕರೆ ಮಾಡಿದ್ರೆ ಹೇಳಬೇಕು, ಅಥವಾ ನಮ್ಮ ಕೆಲಸದವ್ರ ಮುಂದಾದರೂ ಹೇಳಬೇಕು, ಯಾವುದೂ ಹೇಳೇ ಇಲ್ಲ. ನಾನೇನು ಹೇಳೇ ಇಲ್ಲ ಅವ್ರಿಗೆ. ಸುಮ್ಮನೆ ವಿನಾಕಾರಣ ಅಪವಾದ. ತದನಂತರ ಅವ್ರ ನಾಯಕರು ಕೂಡ ಅಪವಾದ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನೋಡಿದೆ ಮಾಧ್ಯಮದಲ್ಲಿ ಅನೇಕ ಜನ ಆ ಅಪವಾದನನ್ನು ನನ್ನ ಮೇಲೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ನೀಲಕಂಠ ಅಸೂಟಿ ಸಾಹೇಬರು ಹೇಳಿದ ಹಾಗೆ ಅವರ ನಡವಳಿಕೆಗಳು, ಅವರ ನುಡಿಗಳು, ಅವರು ಏನು ಬದ್ಧತೆಗಳು ಬದಲಾವಣೆ ಆಗಿದ್ದು ನಾವು ಕಂಡಿದ್ದು ಸತ್ಯ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಈ ಹಿಂದೆ ಕೂಡ ನಮ್ಮ ಹಿರಿಯರಾದಂಥ ಪ್ರಬಣ್ಣ ಹುಂಚಿಕಟ್ಟಿಯವರು, ಅಸೂಟಿಯವರು, ನಮ್ಮ ಮಲ್ಲಾಪುರವರು, ಎಲ್ಲ ಧರ್ಮದರ್ಶಿಗಳು ಸಭೆ ಬರ್ತೀನಿ ಸರ್, ವಿಷಯಕ್ಕೆ ಬರ್ತೀನಿ. ಅಲ್ಲಲ್ಲ, ಯಾಕಂದ್ರೆ ಇದನ್ನು ಹೇಳಲೇ ಇಲ್ಲ ಅಂದ್ರೆ ಪಾಪ ಜನರಿಗೆ ಗೊತ್ತಾಗೋದಿಲ್ಲ ಸತ್ಯಾಸತ್ಯತೆ ಏನು ನಡೆದಿದೆ ಅನ್ನೋದು ಬೇಕಲ್ಲ. ಈಗ ಏಕಾಏಕಿ ಕೀ ಹಾಕಿಬಿಟ್ರು ಅಂತಂದ್ರೆ ಏನದು? ಕೀ ಯಾಕೆ ಹಾಕ್ಬೇಕು? ಮಠಕ್ಕೆ ಯಾಕೆ ಹಾಕ್ಬೇಕು? ರಕ್ಷಣೆ ಮಾಡೋದು, ಎಲ್ಲರೂ ಮಠ ರಕ್ಷಣೆ ಮಾಡೋದಿಲ್ಲ, ನಮ್ಮ ಮನೆ ನಾವು ರಕ್ಷಣೆ ಮಾಡೋದಿಲ್ಲ, ಗೇಟ್ ಹಚ್ಕೊಳ್ಳೋದಿಲ್ಲ, ಕೀಲಿ ಹಾಕ್ಕೊಳ್ಳೋದಿಲ್ಲ. ಇದನ್ನು ಹೇಳಬೇಕಲ್ಲ ನಾನು. ಈಗ ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾರೆ ಅವರು. ಆಪಾದನೆಯನ್ನು ನಾನು ಏನು ಆಗಿದೆ ಅನ್ನೋದು ವಿವರವನ್ನು ಕೊಡ್ತಾ ಇದ್ದೀನಿ ತಮಗೆ. ತದನಂತರ ಏನು ಇವರು ಆಪಾದನೆಯನ್ನು ಮಾಡೋದನ್ನು ನಾನು ನೋಡಿದೆ. ಅದಕ್ಕೂ ಕೂಡ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಆಗಲೇ ಮಾಧ್ಯಮದಲ್ಲಿ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರ ನಡೆಗಳು ಬದಲಾವಣೆ ಆಗಿದ್ದು ಸತ್ಯ. ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಇವರು ಹೋಗಿ ಕುಂದ್ರುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಓಲೈಸಿಕೊಂಡು ಮಾತಾಡುವಂಥದ್ದು, ಆ ವ್ಯಕ್ತಿಗೆ ಏನಾದರೂ ಕೂಡ ಅವ್ರನ್ನ ಎತ್ತಿ ಹಿಡಿದು ಮಾತಾಡುವಂಥದ್ದು, ಸಮಾಜ ಅವ್ರ ಹಿಂದಿದೆ ಅನ್ನೋದು, ಇದು ಎಷ್ಟು ಸರಿ? ಸಮಾಜದವ್ರಿಗೆ ಭಾಳಷ್ಟು ಜನ ಅನ್ಯಾಯ ಆಗಿದೆ. ಇದೇ ಗೋಕಾಕದಲ್ಲಿ ಮೊನ್ನೆ ತಾನೆ ಕಳೆದ ವಾರ ಒಂದು ದೊಡ್ಡ ಗಲಾಟೆ ಆಗಿದೆ, ನಮ್ಮವ್ರ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ನಮ್ಮ ಪೂಜ್ಯರು ಹೋಗಬೇಕಾಗಿತ್ತು, ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು. ಅನೇಕ ಕಡೆ ನಡೆದಿದೆ. ನಮ್ಮ ಸಮಾಜದವ್ರ ಮೇಲೆ ಕೆಲವಷ್ಟು ದೌರ್ಜನ್ಯಗಳು ನಡೆದಾವೆ, ದಬ್ಬಾಳಿಕೆ ನಡೆದಾವೆ, ಅಲ್ಲಿ FIR ಆಗಿದ್ದಾವೆ. ಅವ್ರಿಗೆ ಹೋಗಿ ಸಾಂತ್ವನವನ್ನು ಹೇಳಿಲ್ಲ ಇವರು. ಆದರೆ ಇಲ್ಲಿ ಬಂದುಬಿಟ್ಟು ಏಕಾಏಕಿ ನನ್ನ ಮೇಲೆ ಆಪಾದ ಗೂಬಿ ಕುಂದಿರಿಸಿ ಇವರು ಪ್ರಚಾರ ಪಡಿಬೇಕು ಅನ್ನೋದು ಒಂದೇ ಉದ್ದೇಶ. ಇವರು ಪ್ರಚಾರ ಪ್ರಿಯರು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ, ತಮಗೂ ಗೊತ್ತಿರುವಂಥದ್ದು. ಯಾಕಂದರೆ 24 ತಾಸು ಲೈವ್ ಫೇಸ್ಬುಕ್, ವಾಟ್ಸಪ್, ಮಾಧ್ಯಮ ಇದೊಂದೇ ಟಾರ್ಗೆಟ್ ಅಲ್ಲ. ಇಲ್ಲಿ ಒಂದು ಟ್ರಸ್ಟ್ ಆದ ಮೇಲೆ ಟ್ರಸ್ಟದಲ್ಲಿ ಕೆಲವಷ್ಟು ಏನು ಕಂಡೀಷನ್ಸ್ ಇದ್ದಾವೆ. ಯಾವ ರೀತಿ ಗುರುಗಳು ಆದರೂ ಇರಬೇಕು, ಯಾವ ರೀತಿ ಧರ್ಮದರ್ಶಿ ಇರಬೇಕು, ಯಾವ ರೀತಿ ಮಠವನ್ನು ನಡಿಬೇಕು, ಯಾವ ತತ್ವ ಸಿದ್ಧಾಂತದ ಮೇಲೆ ಮಠ ನಡಿಬೇಕು. ಯಾಕಂದರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಒಂದು ಕ್ಷೇತ್ರದಲ್ಲಿ, ಅದಕ್ಕೆ ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳಬೇಕಂತ ಇಚ್ಛೆ ಪಡ್ತೀನಿ ತಮ್ಮ ಮುಂದೆ. ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದೀರಿ,
ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದೀವ್ರಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನಿಮ್ಮ ತನವನ್ನು ಸಂತೈಸಿಕೊಳ್ಳಿ ಅಂತ ಹೇಳಿದ್ರು ಅನ್ನಬಸವಣ್ಣ.